ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ BCM ಹಾಸ್ಟೆಲ್ಸ್ ಆನ್ಲೈನ್ ಅಪ್ಲಿಕೇಶನ್ 2024-2025 ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಕುರಿತು BCM ಹಾಸ್ಟೆಲ್ಸ್ದು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಆದರೆ ಸಿಗುತ್ತೆ. ಯಾವ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕು, ಲಾಸ್ಟ್ ಡೇಟ್ ಯಾವಾಗ, ಪ್ರೋಸೆಸ್ ಯಾವ ರೀತಿ ಇರುತ್ತೆ, ರಿಕ್ವೈರ್ಡ್ ಇನ್ಫಾರ್ಮೇಷನ್ ಏನು ಬೇಕು, ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಾರಿಟಿಯನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನೋ ಚಾನಲ್ಗೆ ಪಟ್ಟಂತ ಒಂದು ಲೈಕನ್ನು ಮಾಡಿ ಆ್ಯಂಡ್ ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, BCM ಹಾಸ್ಟೆಲ್ಸ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಹಾಸ್ಟೆಲ್ಸ್ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ 2024-2025 ಅಂತ ಹೇಳಿ. ಪೋಸ್ಟ್ ಮ್ಯಾಟ್ರಿಕ್ ಅಂತ ಅಂದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ SSLC, ಪೋಸ್ಟ್ PUC, ಸೆಕೆಂಡ್ PUC, ನಾರ್ಮಲ್ ಡಿಗ್ರಿ, ಜನರಲ್ ಡಿಗ್ರಿ, ಪ್ರೊಫೆಷನಲ್ ಕೋರ್ಸಸ್ ಈ ಎಲ್ಲರೂ ಸಹ ಸ್ಟೂಡೆಂಟ್ಸು ಅಪ್ಲೈ ಆದರೆ ಮಾಡ್ಬೋದಾ ಆಗಿರುತ್ತೆ. ಮೊದಲಿಗೆ ಈ ಒಂದು 2024-25ನೇ ಸಾಲಿನ ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡೋದಕ್ಕೆ ಒಂದು ಲಾಸ್ಟ್ ಡೇಟ್ ಬಗ್ಗೆ ಆದರೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನೋಡಿ, ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 2/10/2024. ಈಗಾಗಲೇ ಸಹ ನೀವು ಒಂದು ಅರ್ಜಿ ಪ್ರಾರಂಭ ಆದರೆ ಶುರು ಆಗಿದೆ. ಆ್ಯಂಡ್ ನೆಕ್ಸ್ಟು ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 30/10/2024. ಇದೇ ತಿಂಗಳು 30ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಆದರೆ ಇರೋದು. ಆ್ಯಂಡ್ ನೆಕ್ಸ್ಟು ಹೊಸ ಅರ್ಜಿಗಳನ್ನು ತಾಲೂಕು ಕಲ್ಯಾಣ ಅಧಿಕಾರಿಗಳು ಪರಿಶೀಲನೆ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ ಅಂತ ಇದೆ ಮುಂದಿನ ತಿಂಗಳು 5ನೇ ತಾರೀಕು. ಅಂದರೆ ಈಗ ನೀವು 30ನೇ ತಾರೀಕುವರೆಗೂ ಒಂದು ಹಾಸ್ಟೆಲ್ಸ್ಗೆ ಅಪ್ಲಿಕೇಶನ್ಸನ್ನು ಹಾಕ್ತೀರಾ, ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದ ಆದಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ಸ್ ಎಲ್ಲನೂ ಸಹ ತಾಲೂಕು ಕಲ್ಯಾಣ ಅಧಿಕಾರಿಗಳು ಒಂದ್ಸಲಿ ವೆರಿಫಿಕೇಷನನ್ನು ಮಾಡ್ತಾರೆ. ವೆರಿಫಿಕೇಷನ್ ಮಾಡಿ ನೆಕ್ಸ್ಟ್ ಅವರು ಒಂದು ಅಪ್ರೂವಲನ್ನು ಕೊಡುವಂಥದ್ದು. ತಾಲೂಕು ಸಮಿತಿಯ ಮೂಲಕ ಆಯ್ಕೆಯಾದ ಹೊಸ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿ ಸಿದ್ಧಪಡಿಸಿ ಪ್ರಕಟಿಸಲು ಅಂತಿಮ ದಿನಾಂಕ ಬಂದು ಮುಂದಿನ ತಿಂಗಳು 8ನೇ ತಾರೀಕು. 8ನೇ ತಾರೀಕು ಒಳಗಡೆ ಗೊತ್ತಾಗುತ್ತಾ. ಈಗ ನೀವು ಸ್ಟೂಡೆಂಟ್ಸು ಎಷ್ಟು ಜನ ಎಲ್ಲ ಅಪ್ಲೈ ಮಾಡ್ತೀರಾ, ಅದರಲ್ಲಿ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿದೆ ಏನೋ ಅಂತ ಹೇಳಿಬಿಟ್ಟು ಕ್ಲಿಯರಾಗಿ ಗೊತ್ತಾಗುತ್ತಾ. ಅದಾದಮೇಲೆ ನೆಕ್ಸ್ಟು ಆಯ್ಕೆಯಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಪಡೆಯಲು ನಿಗದಿಪಡಿಸಿದ ಅಂತಿಮ ದಿನಾಂಕ ಬಂದು ಮುಂದಿನ ತಿಂಗಳು 11ನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಆದರೆ ಆಗಿರುತ್ತೆ. ಓಕೆನಾ. ನಿಮಗೆ ಒನ್ಸ್ ಸೀಟ್ ಅಲಾಟ್ ಆಗಿದೆ ಆದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ, ಜಿಮೇಲ್ಗೆ ಎಲ್ಲನೂ ಸಹ ಅಲಾಟ್ ಆಗಿದೆ ಅಂತ ಹೇಳಿಬಿಟ್ಟು ಒಂದು ಮೆಸೇಜ್ ಮೂಲಕ ಬರುತ್ತೆ. ಆಗ ನೆಕ್ಸ್ಟ್ ನೀವು ಹೋಗ್ಬಿಟ್ಟು ಒಂದು ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಬೇಕಾಗುತ್ತೆ. ಓಕೆನಾ. ಯಾವ ಒಂದು ಹಾಸ್ಟೆಲ್ ಅಲಾಟ್ ಆಗಿದ್ರೆ ಅಲ್ಲಿಗೆ ನೋಡಿ ಎಲ್ಲ ಒಂದು ಸ್ಟೂಡೆಂಟ್ಸನ್ನು ಸಹ ಅಪ್ಲೈ ಮಾಡ್ಬೋದು. ಬಟ್ ಇದಕ್ಕಿರುವಂತಹ ಒಂದು ಕಂಡೀಷನ್ ಏನು ಅಂತ ಅಂದರೆ ಕೇವಲ ಕರ್ನಾಟಕ ಸ್ಟೂಡೆಂಟ್ಸ್ ಅಷ್ಟೇ ಅಪ್ಲೈ ಮಾಡ್ಬೋದು. ನೀವು ಬೇರೆ ಸ್ಟೇಟಿಂದ ಬಂದು ನಮ್ಮ ಒಂದು ಕರ್ನಾಟಕ ಸ್ಟೇಟಲ್ಲಿ ಸ್ಟಡಿ ಮಾಡ್ತಿದ್ರೆ ನೀವು ಗೌರ್ಮೆಂಟ್ ಹಾಸ್ಟೆಲ್ಸಲ್ಲಿ ಇರ್ಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಇರೋದಕ್ಕೆ ಆಗೋದಿಲ್ಲ. ಇದು ಓನ್ಲಿ ಕರ್ನಾಟಕ ಸ್ಟೂಡೆಂಟ್ಸಿಗೆ ಅಷ್ಟೇ. ಆ್ಯಂಡ್ ಹಾಗೇನು ಇದಕ್ಕಿರುವಂತಹ ಒಂದೇ ಒಂದು ಲಿಮಿಟ್ ಏನು ಅಂತ ಅಂದರೆ ಲಿಮಿಟ್ ಅನ್ನೋದಕ್ಕಿಂತ ಕಂಡೀಷನ್ ಏನು ಅಂತ ಅಂದರೆ ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ ಮಿತಿ ಅಂತ ಇದೆ. ಓಕೆನಾ. ಪ್ರವರ್ಗ 1 SC ಆ್ಯಂಡ್ STಗೆ ಒಂದು ₹2.50 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಂಡ್ ಪ್ರವರ್ಗ 2A, 2B, 3A, 3B ಬಂದ್ಬಿಟ್ಟು ₹1 ಲಕ್ಷಕ್ಕಿಂತ ಕಡಿಮೆ ಆದರೆ ಇರಬೇಕಾಗುತ್ತೆ. ಓಕೆನಾ. ನಿಮ್ಮ ಒಂದು ಪೇರೆಂಟ್ಸ್ದು ಆನ್ಯಲ್ ಇನ್ಕಮ್ ಆದರೆ ಇದೊಂದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದನ್ನು ಬಿಟ್ಟರೆ ಎಲ್ಲ ಸ್ಟೂಡೆಂಟ್ಸ್ನು ಅಪ್ಲೈ ಆದರೆ ಮಾಡ್ಬೋದು. ಅಂಡ್ ನೀವು ಸ್ಟೂಡೆಂಟ್ಸ್ ಕೇಳ್ಬೋದು, ಸರ್ ಕ್ಯಾಟಗಿರಿ ಅಂತ ಅಂದರೆ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಕೇವಲ 2A, 2B, 3A, 3B ಇವ್ರು ಮಾತ್ರ ಅಪ್ಲೈ ಮಾಡಬೇಕಾ ಸರ್ ಅಂತ ಅಂದರೆ ನೋಡಿ, ಎಲ್ಲ ಕ್ಯಾಟಗಿರಿ ಸ್ಟೂಡೆಂಟ್ಸ್ನು ಅಪ್ಲೈ ಮಾಡ್ಬೋದು. ಬಟ್ ನಾನು ಸ್ಟೂಡೆಂಟ್ಸಲ್ಲಿ ಏನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತ ಅಂದರೆ ಎಲ್ಲ ಕ್ಯಾಟಗಿರಿಗೂ ಹಾಸ್ಟೆಲ್ಸ್ ಇದಾವೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೂ ಸಪ್ರೇಟ್ ಹಾಸ್ಟೆಲ್ಸ್ ಇದಾವೆ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೂ ಸಪ್ರೇಟ್ ಹಾಸ್ಟೆಲ್ಸ್ ಇದಾವೆ, ಆ್ಯಂಡ್ ಹಾಗೇನು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೂ ಸಪ್ರೇಟ್ ಹಾಸ್ಟೆಲ್ಸ್ ಇದಾವೆ. ಸೊ ನೋಡ್ಕೊಳ್ಳಿ, ನಿಮ್ಮ ಕ್ಯಾಟಗಿರಿ ಹಾಸ್ಟೆಲ್ಸಲ್ಲೇ ನೀವು ಅಪ್ಲೈ ಮಾಡ್ಕೊಳ್ಳಿ. ಆಗ ನಿಮಗೆ ಸೀಟ್ ಅಲಾಟ್ ಆಗುವಂಥ ಚಾನ್ಸಸ್ ಆದರೆ ತುಂಬ ಇರುತ್ತೆ. ಓಕೆನಾ. ಜಾಸ್ತಿ ಇರುತ್ತೆ. ಈಗ ನಾನು ಮಾತಾಡ್ತಿರುವಂಥದ್ದು ಇವತ್ತಿನ ಈ ವಿಡಿಯೋದಲ್ಲಿ BCM ಹಾಸ್ಟೆಲ್ಸ್. ಓಕೆನಾ. ನೆಕ್ಸ್ಟ್ ಈ ಒಂದು BCM ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡೋದಕ್ಕೆ ಇರುವಂಥ ವೆಬ್ಸೈಟ್ ಯಾವುದು ಅಂತ ಹೇಳ್ತೀನಿ ನೋಡಿ. ನೀವು ನಿಮ್ಮ ಒಂದು ಮೊಬೈಲಲ್ಲಿ ಯಾವುದೇ ಒಂದು ರೀತಿಯ ಬ್ರೌಸರ್ಗೆ ಬಂದು shp.karnataka.government.in ಅಂತ ಸರ್ಚ್ ಮಾಡಿದಿರಾ ಅಂತ ಅಂದರೆ ಇಲ್ಲಿ ನಿಮಗೆ BCWD ಹಾಸ್ಟೆಲ್ ಪೋರ್ಟಲ್ ಅಂತ ಓಪನ್ ಆಗುತ್ತೆ. ಓಕೆನಾ. ಇಲ್ಲಿ BCWD ಹಾಸ್ಟೆಲ್ ಪೋರ್ಟಲಲ್ಲಿ ನೀವು ನೋಡ್ಬೋದು. ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ಗೆ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಡಿಪಾರ್ಟ್ಮೆಂಟ್ ನೇಮು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು. ಪ್ರೀ ಮ್ಯಾಟ್ರಿಕ್ ಕ್ಲೋಸ್ ಆಗಿದೆ. ಪೋಸ್ಟ್ ಮ್ಯಾಟ್ರಿಕ್ ಬಂದು 30/10/2024ನೇ ತಾರೀಕುವರೆಗೂ ಓಪನ್ ಇರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಕೊಟ್ಟಿರೋದು. ಓಕೆನಾ. ಗ್ರೀನ್ ಕಲರಲ್ಲಿ ಇದೆ ಅಂತಂದರೆ ಓಪನ್ ಇದೆ ಅಂತ ಹೇಳಿಬಿಟ್ಟು ಸಿಂಪಲ್ ಏನಿಲ್ಲ ನೋಡಿ. ಇದನ್ನು ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ. SSP ಸ್ಟೂಡೆಂಟ್ ID ಕಂಪಲ್ಸರಿ ಬೇಕಾಗುತ್ತೆ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಸ್ಟೂಡೆಂಟ್ ID. ಓಕೆನಾ. ಈಗ ನೀವೇನೊಂದು SSP ಸ್ಕಾಲರ್ಶಿಪ್ ಪಡ್ಕೋತಿರ್ತೀರಾ, ಅಲ್ಲಿ ಪ್ರತಿಯೊಬ್ಬರಿಗೂ SSP ID ಆದರೆ ಇರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ SSP ID ಇಲ್ಲ ಅಂತ ಅಂದರೆ SSP IDಯನ್ನು ಸಿಂಪಲ್ ಕ್ರಿಯೇಟ್ ಮಾಡ್ಕೋಬೋದು. SSP IDಯನ್ನು ಮೊದಲಿಗೆ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರು, ಕ್ಯಾಸ್ಟ್ RD ನಂಬರು, ಇನ್ಕಮ್ RD ನಂಬರು, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರು, ಆ್ಯಂಡ್ ನೆಕ್ಸ್ಟ್ ಕಾಲೇಜ್ ಸ್ಟಡಿ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡು, ಆ್ಯಂಡ್ ಹಾಗೇನು ಕಾಂಟ್ಯಾಕ್ಟ್ ಅಡ್ರೆಸ್. ಓಕೆನಾ. ಇಷ್ಟೇ ಸಿಂಪಲ್ ಡೀಟೇಲ್ಸ್ ಆದರೆ ಇರುತ್ತೆ. ಈ ವರ್ಷ ಹೊಸದಾಗಿ ಯಾರಾದರೂ ಅಪ್ಲೈ ಮಾಡ್ತಿರ್ತಾರೆ ಇಂಥ ಸ್ಟೂಡೆಂಟ್ಸ್ಗೆ ಪ್ರೀವಿಯಸ್ ಇಯರ್ದು ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗಿರುತ್ತೆ. ಇನ್ ಕೇಸ್ ನೀವು ಈಗ ಫಸ್ಟ್ ಇಯರ್ ಡಿಗ್ರಿನೋ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಹೋಗಿದ್ದೀರಾ ಅಂತ ಅಂದರೆ ನೀವು PUC ಮಾರ್ಕ್ಸ್ ಕಾರ್ಡ್ ಅನ್ನಾದರೆ ಕೊಡಬೇಕಾಗುತ್ತೆ. ಓಕೆನಾ. ಇಲ್ಲಿ ನೀವು ಅಪ್ಲೈ ಮಾಡುವಂಥದ್ದು ಇದೇ ಒಂದು ಅಫಿಷಿಯಲ್ ವೆಬ್ಸೈಟಲ್ಲೇ ಬಂದು ನೀವು ಅಪ್ಲೈ ಮಾಡಬೇಕು. ಎಲ್ಲಿ ಆಫ್ಲೈನಲ್ಲಾಗಲಿ ಅಥವಾ
ಅಥವಾ ಬೇರೆ ಕಡೆ ಆಗಲಿ ಅಪ್ಲೈ ಮಾಡುವಂಥ ಅವಶ್ಯಕತೆ ಆದರೆ ಇಲ್ಲ. ಇಲ್ಲೇ ನಿಮಗೆ ತೋರಿಸುತ್ತೆ ನೋಡಿ ಪೋಸ್ಟ್ ಮ್ಯಾಟ್ರಿಕ್ ಅಂತ ಹೇಳಿಬಿಟ್ಟು ಅಲ್ಲಿ ನೀವು ಜಸ್ಟ್ ಅಪ್ಲೈ ಅಂತ ಕೊಟ್ಟಿದ್ದೀರಾ ಅಂತ ಅಂದರೆ ಇಲ್ಲಿ ನಿಮಗೆ ಸಿಂಪಲ್ ಆಗಿ ಕೇಳೋದಾ ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಹೇಳಿಬಿಟ್ಟು ಇದಕ್ಕೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಿದ್ದ ಆದಮೇಲೆ ನಿಮ್ಮ ಒಂದು SSP ID ಪಾಸ್ವರ್ಡನ್ನು ಕೊಟ್ಟು ಲಾಗಿನ್ ಆಗಿದ್ದ ಆದಮೇಲೆ ನಿಮಗೆ ನೀವು ಯಾವ ಹಾಸ್ಟೆಲ್ಸ್ಗೆ ಸೆಲೆಕ್ಟ್ ಮಾಡಬೇಕಂತ ಅನ್ಕೋತಿದ್ದೀರಾ, ನಿಮ್ಮ ಕಾಲೇಜ್ ನಿಯರ್ ಬೈ ಇರುವಂಥ ಎಲ್ಲ ಹಾಸ್ಟೆಲ್ಸು ಶೋ ಆಗುತ್ತೆ. ಅಲ್ಲಿ ನೀವು ಲೊಕೇಶನ್ ಎಂಟರ್ ಮಾಡಿದ್ದೀರಾ ಅಂತ ಅಂದರೆ ಆ ಒಂದು ಹಾಸ್ಟೆಲ್ಸ್ಗೆ ನೀವು ಆಪ್ಷನ್ ಎಂಟ್ರಿ ಈಗ KCET ಸ್ಟೂಡೆಂಟ್ಸು ನೀಟ್ ಸ್ಟೂಡೆಂಟ್ಸು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ತೀರಾ ಇದೇ ರೀತಿ ಆಪ್ಷನ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ. ಪ್ರಿಯಾರಿಟಿ ನಂಬರ್ 1, 2, 3, 4 ಅಂತ ಈ ರೀತಿ ನೀವು ಪ್ರಿಯಾರಿಟಿ ನಂಬರ್ಸನ್ನು ಕೊಟ್ಕೊಂಡು ಹೋಗ್ಬೋದು. ಅವೈಲೇಬಿಲಿಟಿ ಆಫ್ ಹಾಸ್ಟೆಲ್ಸ್ ಎಷ್ಟಿದ್ದಾವೆ ನೋಡಿಕೊಂಡು ಅಷ್ಟು ಹಾಸ್ಟೆಲ್ಸ್ನು ಸಹ ನೀವು ಅಲ್ಲಾದರೆ ಕ್ಲಿಯರಾಗಿ ಕೊಡ್ಬೋದಾಗಿರುತ್ತೆ. ಓಕೆನಾ, 1, 2, 3, 4 ಅಂತ ಈ ರೀತಿ ನಂಬರ್ಸನ್ನು ಕೊಡ್ತೀರಾ. ಇದೆಲ್ಲ ಕೊಟ್ಟಿದ್ದ ಆದಮೇಲೆ ನೆಕ್ಸ್ಟು ನಿಮಗೆ ಒಂದು ವೆರಿಫಿಕೇಷನನ್ನು ಮಾಡಿ ಸೀಟ್ ಅಲರ್ಟ್ ಆಗಿದೆಯಾ ಇಲ್ವಾ ಏನು ಅಂತ ಹೇಳ್ಬಿಟ್ಟು ಅಲ್ಲಾದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆನಾ, ಸಿಂಪಲ್ಲು ಈಗ ನೀವು ಸ್ಟೂಡೆಂಟ್ಸು ಇಷ್ಟನ್ನು ಮಾಡಿ BCM ಹಾಸ್ಟೆಲ್ಸ್ಗೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಈ ಒಂದು ವೆಬ್ಸೈಟ್ಗೆ ಬಂದು ಅಪ್ಲೈಯನ್ನು ಮಾಡಿ. ಅಪ್ಲೈ ಮಾಡಿದ ಆದಮೇಲೆ ಒಂದು ಅಕ್ನಾಲಜ್ಮೆಂಟ್ ಆದರೆ ಬರುತ್ತೆ. ಆ ಒಂದು ಅಕ್ನಾಲಜ್ಮೆಂಟನ್ನು ತಗೊಂಡು ನಿಮ್ಮ ಒಂದು ಕಾಲೇಜಸಲ್ಲಿ ಸೀಲು ಸೈನ್ ಮಾಡಿ ಇಟ್ಸ್ಕೊಂಡಿರಿ. ಇನ್ ಕೇಸ್ ನಿಮಗೆ ಸೀಟ್ ಅಲರ್ಟ್ ಆಯಿತು ಅಂತ ಅಂದರೆ ಜಸ್ಟ್ ಆ ಒಂದು ಹಾಸ್ಟೆಲ್ಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಯಾವುದೇ ಒಂದು ರೀತಿಯ ಎಕ್ಸ್ಟ್ರಾ ಫೀಸ್ ಆದರೆ ಪೇ ಮಾಡೋದಿಲ್ಲ. ಏನೋ ಗೌರ್ಮೆಂಟ್ಗೆ ಕಟ್ಟೋದು ಜಸ್ಟ್ 750 ರೂಪೀಸ್ 1000 ರೂಪೀಸ್ ಸಮಥಿಂಗ್ ಏನೋ ಬರುತ್ತೆ ಅಷ್ಟೇ. ಅದಕ್ಕೆ ಅದ್ರ ಬಗ್ಗೆ ನನಗೆ ಎಕ್ಸಾಕ್ಟಾಗಿ ಐಡಿಯಾ ಆದರೆ ಇಲ್ಲ, ಅಷ್ಟು ಫೀಸನ್ನು ಅಷ್ಟೇ ಕಟ್ಟಬೇಕಾಗುತ್ತೆ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಇನ್ನೊಂದು ಹೇಳ್ತೀನಿ ನೋಡಿ, ಈಗ ನೀವು BCM ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡ್ತೀರಾ. BCM ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿದ ಆದಮೇಲೆ ನಿಮಗೆ ಹಾಸ್ಟೆಲ್ ಅಲರ್ಟ್ ಆಗಿಲ್ಲ ಅಂತ ಅನ್ಕೊಳ್ಳಿ. ಎಲ್ಲ ಲಾಸ್ಟ್ ಡೇಟ್ಸು ಆಯಿತು, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಅಲರ್ಟ್ ಆಗುತ್ತೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಅಲರ್ಟ್ ಆಗಿಲ್ಲ ಅಂತ ಅನ್ಕೊಳ್ಳಿ. ಇಂತಹ ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಕಡೆಯಿಂದ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಂತ ಹೇಳಿಬಿಟ್ಟು ನಿಮಗೆ ಅಮೌಂಟ್ ಆದರೆ ಕೊಡ್ತಾರೆ. ಓಕೆನಾ, ನಿಮಗೆ ಹಾಸ್ಟೆಲ್ ಅಲರ್ಟ್ ಆಗಿಲ್ಲ ಅಂತ ಹೇಳಿಬಿಟ್ಟು SSP ಸ್ಕಾಲರ್ಶಿಪ್ ಏನು ಬರುತ್ತೆ ಆ ಒಂದು SSP ಸ್ಕಾಲರ್ಶಿಪ್ ಅಲ್ಲೇ ನಿಮಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಂತ ಮೆನ್ಷನ್ ಆಗಿಬಿಟ್ಟು ಒಂದು 15,000ವರೆಗೂ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ. ಓಕೆನಾ, ನೀವು ಬೇರೆ ಕಡೆ ಉಳ್ಕೊಂಡು ಅದು PG ಆಗಿರ್ಬೋದು ರೂಮಲ್ಲಿ ಆಗಿರ್ಬೋದು ನೀವು ಹಾಸ್ಟೆಲ್ಗೆ ಅಪ್ಲೈ ಮಾಡಿ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಕೊಡುವಂಥ ಫಂಡ್ ಆಗಿರುತ್ತೆ. ಇದು 15,000 ಅಮೌಂಟ್ ಆದರೆ. ಓಕೆನಾ, ಇದು BCM ಹಾಸ್ಟೆಲ್ಸ್ ಕುರಿತು ಇದ್ದಂತಹ ಅಪ್ಡೇಟು. ಐ ಥಿಂಕ್ ನಿಮಗೆಲ್ಲ ಒಂದು ಅಪ್ಡೇಟ್ಸನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಫರ್ದರ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಆದರೆ ಯಾವುದಾದ್ರೂ ಒಂದು ಸ್ಟೂಡೆಂಟು ತಗೊಂಡು ನಾನು ಡೆಮೋ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲನೂ ಸಹ ತಗೊಂಡು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಏನು ಅಂತ ಹೇಳಿಬಿಟ್ಟು ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.